ಪಾಪ ಎಲ್ಲೋ ಸುಮ್ನೆ ಕೂತಿದವ್ರಿಗೆ ಮೋಕ್ಷ ತಾನ ಬಯಸದೆ ಬಂದ ಭಾಗ್ಯ. ಓಕೆ ಅಂದ್ರೆ ಇಷ್ಟು ದಿನ ಫೇಕ್ ಆಗಿದ್ರು ಅವರು. ನಾನ್ ಹೇಳ್ತಿರೋದು ನಿಂಗೆ ಅರ್ಥ ಆಗ್ತಾ ಇಲ್ವಾ? ನಾನು ಹೇಳ್ತಿರೋದು ನಿನ್ಗೆ ಅರ್ಥ ಆಗ್ತಲ್ಲ. ಕಮೆಂಟ್ ಮಾಡಿ. ಜಗಳ ಆಡ್ತಿದ್ರೆ ಶಿಶಿರವ್ರು ಬಾಳೆ ತಿನ್ಸ್ತಾ ಇದ್ರು ಐಶ್ವರ್ಯಗೆ. ಪಾಸಿಟಿವಿಟಿ ಅನ್ಕೊಂಡಿದ್ರೆ ಇಲ್ಲಿ ಆಟ ಆಗಲ್ಲ. ಯಾವ್ದು ರಿಯಲ್ ಗೌತಮಿ? ಒಡೆ ಇಬ್ರು ರಿಯಲ್ ಗೌತಮಿ. ದ ಸೇಮ್ ಪರ್ಸನ್ ಕ್ಯಾನ್ ಇವಾಲ್ವ್ ಅಂಡ್ ಬಿಕಮ್ ಅ ಡಿಫರೆಂಟ್ ಪರ್ಸನ್. ಮೋಕ್ಷಿತಾರು ಹತ್ಕೊಂಡು ಹಾಡು ಹೇಳಿದ್ರಲ್ಲ, ಅದು ಜಿನಿಯನ್ ಆಗಿ ಹೇಳಿದ್ರ? ಬೋರ್ ಹೊಡಿತು ಒಂದು. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಬಿಗ್ ಬಾಸ್ ರಿಯಾಕ್ಷನ್ ವಿಡಿಯೋನ ಶುರು ಮಾಡೋಣ. ಕ್ಯಾಪ್ಟನ್ ಧನ್ರಾಜ್ ಅವ್ರ ಬಗ್ಗೆ ಮಾತಾಡೋಣ. ಏನನ್ಸ್ತಾ ಇದೆ ಒಡೆ? ಇದು ಬಯಸದೆ ಬಂದ ಭಾಗ್ಯ. ಏನಾಗುತ್ತೆ ಗೊತ್ತಾ, ಅವ್ನಾಗ್ಬಾರ್ದು, ಇವ್ನಾಗ್ಬಾರ್ದು, ಅವಳಾಗ್ಬಾರ್ದು, ಇವಳಾಗ್ಬಾರ್ದು ಎಲ್ಲ ಜಗಳ ಆಡ್ಬಿಟ್ಟು ಕೊನೆ ಯಾರೊಬ್ಬ ಮಿಕಾ ಸಿಗ್ತಾನೆ, ಅವ್ನಾಗ್ಲಿ ಬಿಡು ಅಂತ ಮಾಡಿರೋ ಕ್ಯಾಪ್ಟನ್ ಇದು. ಅರೌಂಡ್ ಎಷ್ಟು ಹೊಟ್ಟೆ ಉರಿ ಇದೆಯಾ ಜನಗಳಿಗೆ, ಅವ್ರಾಗ್ಬಾರ್ದು ಇವ್ರಾಗ್ಬಾರ್ದು ಕ್ಯಾಪ್ಟನ್ ಅಂದ್ಬಿಟ್ಟು. ಬಟ್ ಪರವಾಗಿಲ್ಲ, ಹೆಂಗೋ ಮಾಡಿ ಧನ್ರಾಜ್ಗೆ ಕ್ಯಾಪ್ಟನ್ ಆಗೋ ಲಕ್ ಸಿಕ್ತು. ಐ ಥಿಂಕ್ ಅದು ಒಂದು ಒಳ್ಳೇದೇ ಆಯ್ತು. ಆಕ್ಚುಲಿ ಧನ್ರಾಜ್ ಅವರು ಟಾಸ್ಕ್ ಚೆನ್ನಾಗ್ ಆಡೋದ್ರು. ಯಾರ ಅಗೇನ್ಸ್ಟ್ ರಜತ್ ಅವ್ರ ಅಗೇನ್ಸ್ಟ್ ಟಾಸ್ಕ್ ಆಡಿದ್ರು ಚೆನ್ನಾಗ್ ಆಡೋದ್ರು. ಬೇಜಾರ್ ಏನಂದ್ರೆ ಕ್ಯಾಪ್ಟನ್ಸಿ ಸಿಕ್ಕಿದ್ರು ಪಾಪ ಅವ್ರ ಸ್ಟ್ರೆಂತ್ ಮೇಲೆ ಕ್ಯಾಪ್ಟನ್ಸಿ ಸಿಗ್ಲಿಲ್ಲ ಅಂತ ಒಂದೇ ಬೇಜಾರು. ಬಟ್ ಎನಿವೇಸ್ ನೀನ್ ಹೇಳ್ದಂಗೆ ಬೇರೆಯವರೆಲ್ಲ ಮಾಡಿದಕ್ಕೆ ಇವ್ರು ಇವಾಗ ಕ್ಯಾಪ್ಟನ್ ಆಗಿದ್ದಾರೆ. ನೋಡೋಣ ಈ ವಾರ ಹೆಂಗಾಗತ್ತೆ ಅಂತ. ಬಟ್ ನಾಳೆ ಸಂಚಿಕೆಯಲ್ಲಿ ಅಂತ ನಾವೇನ್ ಗ್ಲಿಮ್ಸ್ ನೋಡಿದ್ವಿ ಅದ್ರಲ್ಲಿ ನೋಡಿದ್ರೆ ಅವ್ರು ರಜತ್ ಅವ್ರ ಮಾತು ಕೇಳ್ತಾ ಇದ್ರು. ಈ ತರ ಇವ್ರಿಗಿರೋ ಹೆಲ್ಪ್ ಬೇಕಾಗತ್ತೆ. ಐ ಥಿಂಕ್ ಮನೆಯವ್ರು ಎಲ್ರು ತುಂಬಾ ಸ್ವಲ್ಪ ಡಾಮಿನೇಟ್ ಆಗಿದಾರ ಹಂಗ್ ಕಂಪೇರ್ ಮಾಡಿದ್ರೆ, ಧನ್ರಾಜ್ ಅವ್ರನ್ನ ಕಂಪೇರ್ ಮಾಡಿದ್ರೆ. ಸೊ ಪ್ರಾಬಬ್ಲಿ ಅವ್ರಿಗೆ ಈ ವಾರ ಕಷ್ಟ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲ, ಆಕ್ಚುಲಿ ಅವ್ರಿಗೆ ಒಂದು ಪುಷ್ ಸಿಗ್ತಾ ಇರ್ಲಿಲ್ಲ. ನೀನು ಮಾಡ್ಬೋದು, ಹೋಗು, ನಿನ್ ಕೈಲೂ ಆಗುತ್ತೆ ಅಂತ. ಈ ಕ್ಯಾಪ್ಟನ್ ಆಗಿರೋದ್ರಿಂದ ಪ್ರಾಬ್ಲಿ ಅವ್ರಿಗೆ ಪ್ಲಾಟ್ಫಾರ್ಮ್ ಸಿಕ್ಕಿರೋದ್ರಿಂದ ಕಾಂಪಿಟೇಷನ್ ಕೊಡೋ ತರ ಮಾಡ್ತಾರೆ ಅಂತ ಅನ್ಸುತ್ತೆ. ಬಟ್ ನೋಡೋಣ ಹೇಗ್ ಮಾಡ್ತಾರೆ ಅಂತ. ಬಟ್ ಇವ್ರು ಹನುಮಂತ್ ಅವ್ರಂತೂ ಫುಲ್ ಖುಷಿ. ತಲೆ ಮೇಲೆ ಹೆಗ್ಲ ಮೇಲೆ ಕೂರ್ಸ್ಕೊಂಡು ಓಡಾಡಿದ್ದೇನೋ, ಕಿರ್ಚಾಡಿದ್ದೇನೋ, ಸಗದಾಗಿ ಮಾಡೋದು. ತುಂಬಾ ಖುಷಿ ಆಯ್ತು ಧನ್ರಾಜ್ ಕ್ಯಾಪ್ಟನ್ ಆಗಿ. ಅವರು ಫ್ರೆಂಡ್ಶಿಪ್ ನೋಡ್ದೇನೆ ಫುಲ್ ಚೆನ್ನಾಗಿದೆ ಅಲ್ವಾ? ಎಷ್ಟು ಜೆನ್ಯೂನ್ ಆಗಿದೆ ಅವರು. ಲೈಕ್ ಅವ್ರು ನೀನೇ ಗೆಲ್ಬೇಕು ಅನ್ನೋ ತರಾನೇ ವೆರಿ ನೈಸ್ ಅಂಡ್ ಜೆನ್ಯೂನ್ ಅಂತ ಅನ್ಸ್ತು. ಈಗ ಮಂಜಣ್ಣ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡೋಣ. ಸೊ ಒಂದೇನಂದ್ರೆ ಅವ್ರಿಗೆ ನಾಮಿನೇಷನ್ಗಂತೂ ಫುಲ್ ಪವರ್ ಸಿಕ್ತು ಈ ಸತಿ. ಹಿಂದಿನ ವಾರ ಭವ್ಯ ಅವ್ರಿಗೆ ಇದು ಒಂದ್ ಪವರ್ ಸಿಕ್ಕಿಲ್ಲ. ಸೊ ದಟ್ಸ್ ಅ ಸ್ಯಾಡ್ ಥಿಂಗ್ ಫಾರ್ ಭವ್ಯ. ಬಟ್ ಮಂಜಣ್ಣ ಅವ್ರಿಗೆ ಸಿಕ್ಕಿದ್ದು ಸ್ವಲ್ಪ ಆಬ್ವಿಯಸ್ ಆಗಿ ಇತ್ತು. ಗೌತಮಿನ ನಾಮಿನೇಟ್ ಮಾಡಿರೋರು ಎಲ್ರು ಅವರೇ ನಾಮಿನೇಟ್ ಆಗ್ತಾರೆ ಅಂತ ಗೊತ್ತಾದ್ಮೇಲೆ ಯಾರೋ ಅವ್ರ ಹೆಸರೇ ತಗೊಂಡಿಲ್ಲ. ಬಿಕಾಸ್ ಅವ್ರು ನಾಮಿನೇಟ್ ಮಾಡಿರೋರಿಗೆಲ್ಲ ಕಾರಣ ಸೂಕ್ತವಿಲ್ಲ ಅಂತ, ಎಲ್ಲೋ ಒಂದ್ ಕಡೆ ಕಾರಣ ಸೂಕ್ತವಿಲ್ಲ ಅಂತ ನನ್ಗೂ ಅನ್ಸ್ತು. ಆಯ್ತಾ, ನಿನ್ಗೇನ್ ಅನ್ಸ್ತು? ಈ ಸರಿ ನಾಮಿನೇಷನ್ ಚೆನ್ನಾಗಿತ್ತು. ಅಂದ್ರೆ ಸುಮ್ನೆ ಖಾಲಿಪಲ್ ರೀಸನ್ಸ್ ಕೊಟ್ಬಿಟ್ಟು ಇಷ್ಟ ಜನ ನಾಮಿನೇಟ್ ಮಾಡ್ತಾ ಇದೆ. ಸೂಕ್ತವಾಗಿ ಕಾರಣ ಕೊಟ್ಟು ನಾಮಿನೇಟ್ ಮಾಡುವಂತ ಇತ್ತು. ಬಟ್ ಮಂಜಣ್ಣ ತುಂಬಾ ಚೆನ್ನಾಗಿ ಮಾಡಿದ್ರು. ಅಂದ್ರೆ ಎಲ್ಲೂ ಬಯಾಸ್ ತೋರಿಸಿಲ್ಲ ಅವರು, ನೀಟಾಗಿ ಗೌತಮಿ ಕಡೆ ತೋರಿಸಿದ್ರು ಬಯಾಸ್. ಹೌದಾ? ಆ ನಾಮಿನೇಷನ್ ಇದ್ರಲ್ಲಿ ಯಾರ್ಯಾರು ಗೌತಮಿ ಅವ್ರ ಹೆಸರು ತಗೊಂಡ್ರೆ ಅವ್ರು ಎಲ್ರು ನಾಮಿನೇಟ್ ಆಗ್ಬಿಟ್ರು. ರಜತ್ ಅವ್ರದ್ದು ಆಕ್ಚುಲಿ ರಜತ್ ಅವ್ರ ವಾದ ಚೆನ್ನಾಗ್ ಮಾಡ್ತಾ ಇದ್ರು ಅಂಡ್ ಎಲ್ಲೋ ರಜತ್ ಅವ್ರನ್ನ ಪ್ರೊಟೆಕ್ಟ್ ಮಾಡಿದ್ರು ಅಂತ ನಂಗೆ ಅನ್ಸ್ತು. ಬಟ್ ಅದರ್ವೈಸ್ ಗೌತಮಿ ಆಬ್ವಿಯಸ್ ಅವರ ಫ್ರೆಂಡೋ, ಗೆಳತಿನೋ, ತಂಗಿನೋ ಏನೋ ಗೊತ್ತಿಲ್ಲ. ಬಟ್ ಸೊ ಅವ್ರನ್ನ ಸೇವ್ ಮಾಡ್ಬೇಕು, ಸೇವ್ ಮಾಡಿದಾರೆ ಅನ್ನೋ ಗೊತ್ತಿಲ್ಲ. ಅದರ್ವೈಸ್ ನಾನು ಹೇಳ್ತಾರೆ ಕ್ಯಾಪ್ಟನ್ಶಿಪ್ ಪ್ರಕಾರ ಇಷ್ಟು ದಿನ ನನ್ಗೆ ಏನ್ ಅನ್ಸ್ತಾ ಇತ್ತು ಅಂದ್ರೆ ಬಿಗ್ ಬಾಸ್ ಭವ್ಯ ಇಷ್ಟಪಡ್ತಾ ಇದೆ ಅಂತ ಅನ್ಸ್ತಾ ಇತ್ತು. ಬಟ್ ಯಾವಾಗ ಮಂಜಣ್ಣ ಕ್ಯಾಪ್ಟನ್ ಆದ್ರೂ ಕೇಕ್ ತರಿಸಿದ್ದೇನೋ, ಸುದೀಪ್ ಸರ್ ಕೇಕ್ ಕಟ್ ಮಾಡಿಸಿದ್ದೇನೋ, ರಾಜನ್ ಟಾಸ್ಕ್ ಕೊಟ್ಟಿದ್ದೇನೋ, ಅವ್ರಿಗೆ ಅಷ್ಟೊಂದು ಜವಾಬ್ದಾರಿ ಪವರ್ ಕೊಟ್ಟಿದ್ದೇನೋ, ಯಾಕೋ ಬಿಗ್ ಬಾಸ್ ಮಂಜಣ್ಣ ಇಷ್ಟಪಡ್ತಾವ್ರೆ ಇವಾಗ ಅಂತ ಅನ್ಸ್ತಾ ಇದೆಯಲ್ಲ ನನಗೆ ಈ ವಾರ. ಐ ಡೋಂಟ್ ನೋ. ಆಮೇಲೆ ತಿರ್ಗಾ ಪಾಪ ಎಲ್ಲೋ ಸುಮ್ನೆ ಕೂತಿದವ್ರಿಗೆ ಮೋಕ್ಷ ತಾನ ರಾಣಿ ಮಾಡಿ ಇಬ್ರು ಜಗಳ ಆಡಿ ಅಂತ ಬಿಟ್ಬಿಟ್ರು ಅಲ್ವಾ? ಆಕ್ಚುಲಿ ಮೋಕ್ಷಿತ ಅವರು ಐ ಥಿಂಕ್ ನಾನ್ ಅನ್ಕೊಂಡೆ ಮನೆಯವ್ರು ಕಳ್ಪೆ ಕೊಟ್ರೆ ಮೋಕ್ಷಿತ ಅವ್ರಿಗೆ ಕಳ್ಪೆ ಸಿಗತ್ತೆ ಅಂತ ನಾನು ಅನ್ಕೊಂಡೆ. ಯಾಕಂದ್ರೆ ಹಿಂದಿನ ವಾರ ನಂಗೆ ನೋಡಕ್ ಹೋದ್ರೆ ಶೋಭಾ ಅವರು ಕ್ಯಾಪ್ಟನ್ ಆಗಿದಾಗ ಅವ್ರನ್ನ ಅಡ್ರೆಸ್ ಮಾಡಿಲ್ಲ. ಅಂದ್ರೆ ಅವ್ರು ಇವ್ರು ಕೇಳಕ್ ಬಂದಾಗ ಮಾತಾಡಲ್ಲ ಅಂತ ಎದ್ದೋಗ್ಬಿಟ್ರಲ್ಲ. ಮೋಕ್ಷಿತ ಅವ್ರು ಸೇಮ್ ಪ್ಯಾಟರ್ನ್ ರಿಪೀಟ್ ಮಾಡಿದ್ದು. ಸೊ ಐ ಥಾಟ್ ಮನೆಯವ್ರಿಗೆ ಸಿಕ್ಕಿದ್ರೆ ಆಪರ್ಚುನಿಟಿ ಮೋಕ್ಷಿತ ಅವ್ರಿಗೆ ಕಳ್ಪೆ ಕೊಡೋರು ಅಂತ ನಾನು ಅನ್ಕೊಂಡೆ.
ಆರೋನು ಇರ್ಬೋದು ಪಾಪ ಧನರಾಜ್ ಅವರು ಟಕ್ ಅಂತ ಹೋಗಿ ಏನು ಮಾಡಿಲ್ಲ ಅಂತ ಕಳ್ಪೆ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ, ತೋರಿಸಿಲ್ಲ ಫ್ರೈಡೆ ಎಪಿಸೋಡ್ ಅಲ್ಲಿ. ಸಾಟರ್ಡೆ ಎಪಿಸೋಡ್ ತೋರಿಸ್ತಾರೆ, ಏನ್ ಕಾರಣ ಕೊಟ್ಟಿದ್ರು ಅಂತ ಹೇಳ್ತಾರೆ. ನೋಡೋಣ ಏನಕ್ಕೆ ಶೋಭಾ ಅವ್ರಿಗೆ ಕಳ್ಪೆ ಕೊಟ್ರು ಅಂತ. ಬಟ್ ಆಕ್ಚುಲಿ ನೋಡಕ್ ಹೋದ್ರೆ ಶೋಭಾ, ಧನರಾಜ್ ಮತ್ತೆ ಹನುಮಂತ್ ಅವ್ರು ಕುತ್ಕೊಂಡು ತಿಂತಾ ಇರ್ಬೇಕಾದ್ರೆ ಶೋಭಾ ಅವ್ರ ಬಾಯಿಂದಾನೇ ಹೇಳ್ತಾರೆ ಕಳ್ಪೆ ಟ್ಯಾಗ್ ತಗೊಂಡ್ ನಾನೇ ತಗೊಂಡ್ ಹಾಕೊಂಡ್ ಬಿಡ್ಬೇಕು ಅನ್ಸದ ಈ ವಾರ ಏನು ಮಾಡಿಲ್ಲ ಅಂತ. ಆಕ್ಚುಲಿ ಶೋಭಾ ಅವರು ಬಂದಿದ್ ವಾರ ವಾಸ್ ಗುಡ್. ಬಂದಿದ ತಕ್ಷಣ ನಾನ್ ಬಂದೆ, ಐ ಹ್ಯಾವ್ ಅರೈವ್ಡ್ ಅಂತ ತೋರ್ಸಿದ್ರು. ಅದಾದ್ಮೇಲೆ ಅವ್ರ ಪಾಪ ಆಡಕ್ಕೂ ಸಿಗ್ಲಿಲ್ಲ, ಎಲ್ಲೂ ಏನೋ ಹುಷಾರಿಲ್ಲ ಅಂತಾನು ಹೇಳಿದ್ರು. ಸೊ ಇವಾಗ ಅವ್ರ ರಜತ್ ಅವ್ರು ಕಾಣಿಸ್ಕೊಳ್ಳೋ ಅಷ್ಟು ಶೋಭಾ ಅವ್ರು ಕಾಣಿಸ್ಕೊಳ್ತಾ ಇಲ್ಲ. ರಜತ್ ಅವ್ರು ಕಾಣಿಸ್ಕೊಳ್ಳೋದಿರ್ಲಿಪ್ಪ, ರಜತ್ ಅವರು 50 ದಿನ ಅಲ್ಲಿ ಇದ್ರಲ್ಲ ಮನೇಲಿ, ಅವ್ರಿಗೆ ಟಕ್ಕರ್ ಕೊಡ್ತಾ ಇದಾರೆ, ಆತರ ಆಡ್ತಾ ಇದಾರೆ. ಎಲ್ಲಿ ಶೋಭಾ ಅವರು ಫಸ್ಟ್ ದಿನ ಗಲ 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 ಅಂತ ಅಂದ್ರು, ನೀನ್ ಹೇಳಿದ ಪ್ರಕಾರ ಹುಷಾರಿಲ್ಲ ಅಂತಂದ್ರು. ಹುಷಾರಿಲ್ಲ ಅಂತಂದ್ರೆ ಕಳಪೆ ಕೊಡ್ತಾ ಇದ್ರು ಧನರಾಜ್ ಅವರು. ನಾಳೆ ಗೊತ್ತಾಗುತ್ತೆ. ಅರೋನು. ಸೊ ರಜತ್ ಕೊಡ್ತಿರೋ ಅಷ್ಟು ಇಂಪ್ಯಾಕ್ಟ್ ಶೋಭಾ ಅವ್ರು ಕೊಡ್ತಾ ಇಲ್ಲ. ಈ ವಾರ ಆಕ್ಚುಲಿ ಆಟ ನೋಡಕ್ ಹೋದ್ರೆ ತುಂಬಾ ಜನ ಕಾಣಿಸ್ಕೊಂಡಿಲ್ಲ, ಕಾಣಿಸ್ಕೊಂಡಿರೋರೆ ತುಂಬಾ ಕಾಣಿಸ್ಕೊಂಡ್ರು ಅಂತ ಅನ್ಸ್ತು. ಜಗಳ ಮತ್ತೆ ಮಂಜಣ್ಣ ಮತ್ತೆ ರಜತ್ ಅವ್ರ ಮಧ್ಯ ಜಗಳ ಆಯ್ತು. ಅದು ಆಕ್ಚುಲಿ ಚೈತ್ರ ಅವರು ಹೇಳಿದ್ರು, ನನ್ಗೂ ಅನ್ಸಿತ್ತು ಮಂಜಣ್ಣ ರಜತ್ ನ ತ್ರಿವಿಕ್ರಮ್ನ ಗೇಮ್ ಇಂದ ಆಚೆ ತೆಗಿಯಕ್ಕೆ ಯೂಸ್ ಮಾಡ್ತಾ ಇದಾರೆ ಅಂತ. ಬಟ್ ಮುಂದೆ ಹೋಗಿ ರಜತ್ ಅವ್ರಿಗೆ ಒಂದು ಆಬ್ಸ್ಟಿಕಲ್ ಆಗ್ತಾರೆ ಅಂತ ಅವ್ರು ಹೇಳಿದ್ರು. ಸೇಮ್ ಥಿಂಗ್ ಆಕ್ಚುಲಿ ಆಗಿದ್ದಲ್ಲಿ. ಆಕ್ಚುಲಿ ರಜತ್ ಅವ್ರು ಓಕೆ ಇದ್ರು, ಬಟ್ ಯಾವಾಗ ಮಂಜಣ್ಣ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ರಜತ್ ಅವ್ರನ್ನ ಆಚೆ ಇಟ್ರು ಅವಾಗ ಶುರು ಆಯ್ತು. ಬಟ್ ಅದು ಬೇಕಿತ್ತು, ಯಾಕಂದ್ರೆ ಒಂದ್ ಸೇಮ್ ಲೆವೆಲ್ ಕಾಂಪಿಟೇಟಿವ್ನೆಸ್ ಕಾಣಿಸ್ಬೇಕು. ಅದಕ್ಕೆ ಚೆನ್ನಾಗಿದೆ ವಾಟ್ ಎವರ್ ಹ್ಯಾಪನ್. ಬಟ್ ನನಗಿಷ್ಟ ಆಗಿದೆ ಅಂದ್ರೆ ಮಂಜಣ್ಣನ್ ಪರ್ಫಾರ್ಮೆನ್ಸ್ ಥ್ರೂ ಔಟ್ ಸಾಕದ ಮಾಡಿದ್ರು. ನನಗೆ ಅಂದ್ರೆ ಏನ್ ಗೊತ್ತಾ, ನೀನು ಆ ಬಟ್ಟೆ ಹಾಕೊಂಡು ಬೆಳಗಿನ ಸಾಯಂಕಾಲವರೆಗೂ ಮಾಡು ಅಂದ್ರೆ ಕಷ್ಟ ಆಗತ್ತೆ ಕೆಲವರಿಗೆ. ರೋಗಿಷ್ಟ ರಾಜ. ಬಟ್ ನನಗೆ ಮಂಜಣ್ಣ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಯ್ತು. ಯಾವಾಗ್ಲೂ ಪಾತ್ರದಲ್ಲಿ ಇರೋರು ಮಾತಾಡ್ಬೇಕಾದ್ರೆ ಅದೇ ಶೈಲಿಯಲ್ಲಿ ಮಾತಾಡೋರು, ಆ ಪಾತ್ರದಿಂದ ಆಚೆ ಬಂದಿರಲಿಲ್ಲ. ಕೆಲವು ಸಲ ಮೋಕ್ಷದ ಬಂದ್ಬಿಟ್ರು, ಬಟ್ ಅವ್ರು ಬರ್ಲಿಲ್ಲ. ಸೊ ನನಗೆ ಮಂಜಣ್ಣ ಅವ್ರ ಪರ್ಫಾರ್ಮೆನ್ಸ್ ನನಗೆಲ್ಲೋ ಜಸ್ಟಿಫೈ ಮಾಡಿದ್ರು ಆ ರೋಲ್ ನ ಅಂತ ಅನ್ಸ್ತು. ನನ್ಗೆ ಒಬ್ಬರಿಗೆ ಕೊಟ್ಬಿಟ್ಟು ಕಂಟೆಂಟ್ ಕೊಡು ಅಂದ್ರೆ ಕೊಡಕ್ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಬಟ್ ಹಿ ಟ್ರೈಡ್ ಇಸ್ ಬೆಸ್ಟ್. ಸೊ ಹಾಗಾಗಿ ನನಗೆ ಮಂಜಣ್ಣ ಅವರ ಪರ್ಫಾರ್ಮೆನ್ಸ್ ಈ ವಾರ ನಂಗೆ ತುಂಬಾ ಇಷ್ಟ ಆಯ್ತು. ನನ್ಗೇನ್ ಅನ್ಸ್ತು ಗೊತ್ತಾ, ಬಿಗ್ ಬಾಸ್ ಟಾಸ್ಕ್ ಕೊಡೋವರೆಗೂ ಅಂದ್ರೆ ಆ ಟಾಸ್ಕ್ ನ ಮಾತ್ರ ಮಾಡ್ತಾ ಇದ್ರು, ಬೇರೆ ಟೈಮ್ ಎಲ್ಲ ಹಂಗೆ ಸುಮ್ನೆ ಕೂತಿದ್ರು. ನಾನು ಇದನ್ ಯಾಕಂಗ ಹೇಳಿದೆ ಅಂದ್ರೆ, ಹಿಂದಿನ ಸೀಸನ್ ಕಂಪೇರ್ ಮಾಡಿದ್ರೆ ಇವಾಗ ಇವರು ನರಕ ಮತ್ತೆ ಸ್ವರ್ಗ ಏನ್ ಮಾಡಿದ್ರು, ಅವಾಗ ಇಫ್ ಯು ಲುಕ್ ಎಟ್ ಕಾರ್ತಿಕ್ ಅವ್ರ ವಿನಯ್ ಅವ್ರು ಎಲ್ರು ಫುಲ್ ಕ್ಯಾರೆಕ್ಟರ್ ಇದ್ರು. ಟಾಸ್ಕ್ ಆಚೆ ಹೊರಗಡೆ ಕೂಡ ಫುಲ್ ಕಾಂಟೆಂಟ್ ಕೊಡ್ತಾ ಇದ್ರು ಅವರು. ಸೊ ಇವರು ಕೂಡ ರಾಜ ಆಗಿದ್ರಿಂದ ಇನ್ನ ಸ್ವಲ್ಪ ಅವ್ರ ಕ್ಯಾರೆಕ್ಟರ್ ಪ್ರಕಾರ ಅವರಲ್ಲಿ ಏನ್ ಬಿಗ್ ಬಾಸ್ ಇವ್ರು ಈ ರಾಜ ಹಿಂಗೆ ಹಿಂಗೆ ಅಂತ ಹೇಳಿದ್ರು, ಅದ್ರ ಪ್ರಕಾರ ಇನ್ನ ಸ್ವಲ್ಪ ಕಾಂಟೆಂಟ್ ಕೊಡ್ಬೋದಿತ್ತು ಅಂತ ನನ್ಗೆ ಅನ್ಸ್ತು. ಬಟ್ ಓಕೆ ನಿನ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ಯಾ. ಬಟ್ ಇದು ಇವಾಗ ನನಗೆ ಬರ್ತಾ ಇರೋ ಡೌಟ್ ಏನಂದ್ರೆ, ಮೋಕ್ಷಿತಾರು ಹತ್ಕೊಂಡು ಹಾಡು ಹೇಳಿದ್ರಲ್ಲ, ಅದು ಜೆನ್ಯೂನ್ ಆಗಿ ಹೇಳಿದ್ರ, ಬೈ ಹಾರ್ಟ್ ಇಂದ ಹೇಳಿದ್ರ, ಇಲ್ಲ ಮಂಜುಣ್ಣನ್ಗೆ ನಾನು ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ನಂಗೆ ಇನ್ನೊಂದು ದೊಡ್ಡ ಕ್ವಶನ್ ಮಾರ್ಕ್ ಇದೆ. ಆಕಾಶದಲ್ಲಿ ಆಕ್ಚುಲಿ ನಂಗೆ ಜೆನ್ಯೂನ್ ಅಂತ ಅನ್ಸ್ತು ಅಲ್ವಾ, ಯಾಕಂದ್ರೆ ಅವರು ಆ ಮೂಮೆಂಟ್ 3 ಜನದ್ರಲ್ಲಿ ನಂಗೆ ಜೆನ್ಯೂನ್ ಅಂತ ನನ್ಗೆ ಅನ್ಸ್ತು. 3 ಜನ ಅಂದ್ರೆ ಮಂಜಣ್ಣ ಟಿಯರ್ಸ್ ಕಂಟ್ರೋಲ್ ಮಾಡ್ತಾ ಇದಾರೆ, ಗೌತಮಿ ಅವ್ರು ಕಂಟ್ರೋಲ್ ಮಾಡ್ತಾ ಇದಾರೆ, ಮೋಕ್ಷಿತ ಅವ್ರಿಗೆ ಹಾಡಕ್ಕೂ ಆಗ್ತಾ ಇಲ್ಲ, ಆತರ ಇತ್ತು. ಅದಾದ್ಮೇಲೆ ಇವರು ಯುವರಾಣಿ ಆದ್ಮೇಲೆ ಮತ್ತೆ ಹೇಟ್ರೆಡ್ನೆಸ್ ಶುರು ಆಯ್ತು ಇವ್ರ ಎಲ್ರ ಮಧ್ಯ. ಮಂಜಣ್ಣ ಅಳ್ತಾರಲ್ಲ ರಾತ್ರಿ, ಟೆಲ್ಲಿಂಗ್ ಓಕೆ ನಾನು ಅಪ್ಪ ಅಮ್ಮಗೋಸ್ಕರನು ಅಳಲ್ಲ, ಇಲ್ಲಿ ಬಂದ್ಬಿಟ್ಟು ಹಿಂಗ್ ಅಳ್ತಾ ಇದೀನಿ ಅಂತ ಗೌತಮಿ ಅವ್ರ ಮುಂದೆ. ಅಂಡ್ ಗೌತಮಿ ಅವ್ರು ಇನ್ನೊಂದ್ ಹೇಳ್ತಾರೆ, ನನ್ ಬಗ್ಗೆ ಯಾರ್ ಹಿಂದೆ ಮಾತಾಡಿದ್ರು ಅವ್ರನ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ ಅಂತ. ಸೊ ಅದು ಕೂಡ ಆಗುತ್ತೆ. ಅದಾದ್ಮೇಲೆ ಇವ್ರ ಕಡೆಯಿಂದಾನು ಇವಾಗ ಹೇಟ್ರೆಡ್ನೆಸ್ ಫಿಕ್ಸ್ ಆಯ್ತು. ಬರೀ ಟಾಸ್ಕ್ ಅವ್ರು ಹೇಳ್ದಂಗೆ ಟಾಸ್ಕ್ ಅಲ್ಲಿ ಅದಿರ್ಲಿಲ್ಲ, ಅದು ಏನೋ ಪರ್ಸ್ನಲಿ ಕೂಡ ಹೋಯ್ತು. ಅದನ್ನ ಇವ್ರು ಇಟ್ಕೊಂಡು ಟೀಸ್ ಮಾಡಿದ್ದು ಮೋಕ್ಷದವ್ರ ಪಾಪ ರಾತ್ರಿ ಎಲ್ಲ ಆಡ್ತಾ ಇರೋದನ್ನ ತೋರಿಸ್ಬಿಟ್ರೆ ಅವ್ರಿಗೆ ಫುಲ್ ಬೇಜಾರಾಗೋಯ್ತು. ಬಟ್ ಇವಾಗ ನಾವ್ ಇದು ಆಚೆಯಿಂದ ಆಟ ನೋಡ್ತಾ ಇದ್ರೆ, ಒಳಗಡೆ ಇರೋರ್ಗೆ ಏನಂದ್ರೆ, ಮೋಕ್ಷಿತಾ ಅವ್ರ ಫ್ರೆಂಡ್ಸ್ಗೆಲ್ಲ ಏನನ್ಸ್ತಾ ಇದೆ ಅಂದ್ರೆ, ಹಿಂಗ್ ಮಾಡಬಾರ್ದಿತ್ತು, ಅದು ಸ್ವಲ್ಪ ಲೈನ್ ಬೌಂಡ್ರಿ ಕ್ರಾಸ್ ಆಯ್ತು ಅಂತ. ಬಟ್ ನಮ್ಗೆ ಆಚೆ ಇರೋರ್ಗೆ ಗೊತ್ತಲ್ಲ, ಇವಾಗ ಮಂಜಣ್ಣ ಗೌತಮಿ ಅವ್ರ ಮಧ್ಯೆ ಏನ್ ಕಾನ್ವರ್ಸೇಷನ್ ನಡೀತಾ ಇದೆ ಅದು ಗೊತ್ತು. ಸೊ ಐ ಡೋಂಟ್ ನೋ, ಐ ಥಿಂಕ್ ಇದು ರಿಸಾಲ್ವ್ ಆಗಲ್ಲ ಅಂತ ನನ್ಗೆ ಅನ್ಸ್ತಾ ಇದೆ. ಇಲ್ಲ, ನನ್ಗೆಲ್ಲ ಒಂದ್ ಕಡೆ ಇದು ಅಕಸ್ಮಾತ್ ಎಲ್ಲಾ ಜನ ಹೋಗಿ ಬರೋಬ್ಬರಿ 6-7 ಜನ ಇರ್ತಾರಲ್ಲ, ಆ ಟೈಮಲ್ಲಿ 3 ಜನ ಇರ್ಬೇಕಾದ್ರೆ ಒಂದಾಗ್ತಾರೆ ಅಂತ ನನ್ನ ಅನ್ಸಿಕೆ. ಅದಾಗತ್ತೆ, ಬಿಕಾಸ್ ಯಾರು ಇಲ್ಲ, ಮಾತಾಡೋ
ಮಾತಾಡಕ್ ಯಾರು ಇಲ್ಲ, ಸೊ ಆಗ್ಬೋದು. ಬಟ್ ಗೌತಮಿ ಅವರು ತುಂಬಾ ಕ್ಲಿಯರ್ ಆಗಿ ಹೇಳಿದ್ರು, ಯಾರು ನನ್ನ ಹಿಂದೆ ನನ್ ಬಗ್ಗೆ ಮಾತಾಡ್ತಾರೆ ಅವ್ರ ಜೊತೆ ನಾನು ಯಾವತ್ತೂ ಮಾತಾಡಲ್ಲ, ಅವ್ರಿಗೆ ಕ್ಷಮಿಸೋದಿಲ್ಲ ಅನ್ನೋ ಲೈನ್ಸ್ ಅಲ್ಲಿ ಹೇಳಿದ್ರು. ಸೊ ಐ ಡೋಂಟ್ ನೋ ಆಟ ಹೆಂಗೋಗುತ್ತೆ ಇವಾಗ. ಸದ್ಯಕ್ಕೆ ಅಂತೂ ಇಡೀ ಮನೆ ವರ್ಸಸ್ ಗೌತಮಿ ಮಂಜಣ್ಣ ಆಗಿದೆ. ಬಟ್ ನನಗೆ ಈ ವಾರ ಗೌತಮಿ ಅವ್ರು ಸ್ವಲ್ಪ ಬೇರೆ ತರನೇ ಶೇಡ್ ಕಾಣಿಸ್ತು ನನಗೆ. ಅವರು ಎಲ್ಲ ಸ್ವಲ್ಪ ಅಗ್ರೆಸಿವ್ ಆಗಿದ್ರು, ಟಕ ಟಕ ಇಷ್ಟು ದಿನ ಬರೀ ಬೈಯರು ಹೇಳೋರು, ನಗ್ತಾನೆ ಹೇಳೋರು. ಇವಾಗ ಸ್ವಲ್ಪ ನಗದ್ನ ಕಮ್ಮಿ ಮಾಡ್ಕೊಂಡು ಕೋಪದಿಂದನೇ ಹೇಳ್ತಾ ಇದಾರೆ. ಅವ್ರಿಗೆ ಇವಾಗ ಅರ್ಥ ಆಗೋಗ್ಬಿಟ್ಟಿದೆ ಬಿಡಿ, ಪಾಸಿಟಿವಿಟಿ ಅನ್ಕೊಂಡಿದ್ರೆ ಇಲ್ಲಿ ಆಟ ಆಗಲ್ಲ, ಆಡ್ಲೇಬೇಕು ಅಂತ ಹೇಳ್ಬಿಟ್ಟು. ಸೊ ಹಂಗಂದ್ರೆ ಇಷ್ಟ ನಾಟಕ ಆಡ್ತಾ ಇದ್ರ? ನೋ, ಅಂದ್ರೆ ಶೀಸ್ ಲೈಕ್ ನಾನ್ ಇರೋದ್ ಹಿಂಗೆ, ನಾನ್ ನಾರ್ಮಲ್ ಆಗಿ ಇರೋದ್ ಹಿಂಗೆ. ಇವಾಗ ಇವ್ರು ಎಲ್ರ ಜೊತೆ ಆಟ ಆಡಕ್ಕೆ ನಾನು ಇನ್ನ ಒಂದ್ ಸ್ಟೆಪ್ ಮುಂದೆ ಹೋಗಿ ಆಡ್ಬೇಕು ಅಂತ. ನಾನ್ ಐ ಡೋಂಟ್ ಥಿಂಕ್ ಇಷ್ಟ ದಿನ ಅವ್ರು ನಾಟಕ ಆಡೋದು. ಈಗ ನನಗೇನ್ ಗೊತ್ತೆ ನಾಟಕ ಆಡೋದು ಬಂದಿತ್ತು. ಇವಾಗ ಎಲ್ಲರ ಹತ್ರ ಜಗಳ, ಇವಾಗ್ಲೇನೆ ಯಾರಿಗೆ ಅವ್ರ ರಜತನ ಹೇಳಿದ್ರು ದೀಪದ ಬಗ್ಗೆ ಏನೋ ಹೇಳಿದ್ರು ಅಂತ, ಅವರು ತುಪ್ಪ ಬಗ್ಗೆ ಏನೋ ಹೇಳಿದ್ರು ಅಂತ ಹಿಂಗ್ ಜೋರು ಅಗ್ರೆಸಿವ್ ಆಗಿ ಹೇಳ್ತಾ ಇದ್ರು. ಇಷ್ಟು ದಿನ ಅವ್ರು ನಗ್ತಾ ಹೇಳ್ತಾ ಇದ್ರು ಅಂತ ಇನ್ಸಿಡೆಂಟ್ ಗಳಲ್ಲಿ. ಸೊ ಅದು ರಿಯಲ್ ಇಲ್ಲ ಇದು ರಿಯಲ್? ಅದು ನಾಟಕನ ಇದು ನಾಟಕನ? ಎರಡು ನಾಟಕ ಅಲ್ಲ, ಯಾಕಂದ್ರೆ ಗೌತಮಿ ಅವ್ರು ಹೇಳಿದ್ರು ಮಂಜಣ್ಣ ಮುಂದೆನೆ, ಅವ್ರಿಬ್ಬರ ಮಧ್ಯೆ ಕಾನ್ವರ್ಸೇಷನ್ ನಡೆದಾಗ, ಇಷ್ಟು ದಿನ ನಾನು ಹಿಂಗಿದ್ದೆ, ಇದನ್ನೇ ಅವರು ನೆಗೆಟಿವ್ ಆಗಿ ತಗೊಳ್ತಾ ಇದ್ರು, ವಾಟ್ ಎವರ್, ಇನ್ಮೇಲಿಂದ ನಾನು ಮಾತಾಡ್ತೀನಿ ಅಂತ ಅವ್ರು ಹೇಳಿದ್ರು. ಇಫ್ ಯು ರಿಮೆಂಬರ್ ದಟ್ ಕಾನ್ವರ್ಸೇಷನ್. ಅದಾದ್ಮೇಲೆ ಶುರು ಮಾಡಿದ್ದಾರೆ. ನಾನು ಹೇಳ್ತಿರೋ ಪ್ರಶ್ನೆ ಅರ್ಥ ಮಾಡ್ಕೊ, ಯಾವ್ದು ರಿಯಲ್ ಗೌತಮಿ? What Ibru real Gautami, the same person can evolve and become a different person. No. Yeah. Which means ನೀನು ಅಗ್ರೆಸಿವ್ ಆಗಿ ಆಡೋ ಕೆಪಾಸಿಟಿ ನಿನಗಿದೆ. ಇಷ್ಟು ದಿನ ನೀನ್ ಆಡ್ತಾ ಇರ್ಲಿಲ್ಲ, ನಗ್ತಾ ತೋರ್ಸ್ಕೊಂತ ಇದೀಯಾ ಅಂತ ನಾನ್ ನೋಡ್ತೀನಿ. ಇಲ್ಲ, ನಾನು ನಗ್ತಾ ಇರೋ ಮನುಷ್ಯನೇ, ಬಟ್ ಇಲ್ಲಿ ಇರ್ಬೇಕಾದ್ರೆ ನಾನು ಜೋರಾಗಿ ಮಾತಾಡ್ತೀನಿ ಅಂತ ಚೇಂಜ್ ಆದೆ. ಸೊ ಮೈ ಕ್ವೆಶನ್ ಇಸ್, ರಿಯಲ್ ಗೌತಮಿ ಯಾವ್ದು? ಅವ್ರ ರಿಯಲ್ ಬಿಹೇವಿಯರ್ ಯಾವ್ದು? ವಾತಾವರಣ ಅವ್ರನ್ನ ಚೇಂಜ್ ಮಾಡಿದ್ದು ಒಪ್ಕೊಂತೀನಿ, ಇಲ್ಲ ಅವ್ರಂಗೆಲ್ಲ ಮಾಡಿದ್ದಾರೆ ಅಂತ ಜೋರಾಗಿ ಮಾತಾಡಿದ್ದಾರೆ. ಅದರಲ್ಲಿ ರಿಯಲ್ ಗೌತಮಿ ಯಾರು? ಜೋರಾಗಿ ಮಾತಾಡೋ ಗೌತಮಿನ, ಇಲ್ಲ ನಗ್ತಾ ಮಾತಾಡೋ ಗೌತಮಿನ? ಇನ್ ಜನರಲ್ ಐ ಥಿಂಕ್ ಅವ್ರು ನಗ್ತಾ ಮಾತಾಡೋ ಗೌತಮಿ. ನೀನ್ ಅವ್ರಿಗೆ ರಿಯಲ್ ಲೈಫ್ ಅಲ್ಲಿ ಹೋಗಿ ಮಾತಾಡ್ಸಿದ್ರೆ ಅವ್ರು ಹಂಗೆ ಇರೋದು. ಇವಾಗ ನೀನ್ ಹೇಳ್ದಂಗೆ ವಾತಾವರಣದಿಂದ ಅವ್ರು ಚೇಂಜ್ ಆಗಿರೋ ಕಾರಣಕ್ಕೆ ಅವ್ರು ಇವಾಗ ಹಿಂಗಿದ್ದಾರೆ. ಅಂದ್ರೆ ಶಿ ಇಸ್ ಕೇಪಬಲ್ ಆಫ್ ದಿಸ್ ಆಲ್ಸೋ. ಅವ್ರು ಇದನ್ನ ತೋರ್ಸ್ಕೊಳಕ್ ಇಷ್ಟ ಪಟ್ಟಿರ್ಲಿಲ್ಲ ಅಷ್ಟೇ. ಐ ಫೀಲ್ ದಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಪರ್ಸನಾಲಿಟಿ. ಐ ಡೋಂಟ್ ಥಿಂಕ್ ಇಟ್ಸ್ ಅ ಡಿಫರೆಂಟ್ ಪರ್ಸನಾಲಿಟಿ. ಓಕೆ, ಅಂದ್ರೆ ಇಷ್ಟು ದಿನ ಫೇಕ್ ಆಗಿದ್ರು ಅವರು. ನಾನ್ ಹೇಳ್ತಿರೋದು ನಿಂಗೆ ಅರ್ಥ ಆಗ್ತಾ ಇಲ್ವಾ? ನಾನು ಹೇಳ್ತಿರೋದು ನಿನ್ಗೆ ಅರ್ಥ ಆಗ್ತಲ್ಲ, ಕಮೆಂಟ್ ಮಾಡಿ. ಇಲ್ಲ ಬಡೆ, ನೀನ್ ಹೇಳ್ತಾ ಇರೋದು ಇಷ್ಟ ದಿನ ನಾಟಕ ಮಾಡಿ ಇವಾಗ ನಿಜವಾದ ಆಚೆ ಬರ್ತಾ ಇದೆಯಾ ಅಂತ ಹೇಳ್ತಾ ಇರೋದು. ನಾನ್ ಹೇಳ್ತಾ ಇರೋದು ಇಷ್ಟ ದಿನ ಇದ್ದು ಅವ್ರೆ, ಇವಾಗ ಇರೋದು ಅವ್ರೇನೆ. ಲೈಕ್ ಯು ಕ್ಯಾನ್ ಇವಾಲ್ವ್ ಆಸ್ ಅ ಪರ್ಸನ್. And what are you in real? If you keep changing according to environment, ನೀನ್ ಎನ್ವೈರನ್ಮೆಂಟ್ ಬದಲಾಗ್ತಾ ಇದೆ, ಜನಗಳಿಗೋಸ್ಕರ ಹಿಂಗಿರ್ಬೇಕು ಅಂತ ನೀನು ಚೇಂಜ್ ಮಾಡ್ಕೊಂಡು ಹೋದ್ರೆ ನಿನ್ ರಿಯಲ್ ನಿಂತನ ಯಾವ್ದು? ಜನಗಳಿಗೋಸ್ಕರ ಅಲ್ಲ, ಅವ್ರಿಗೋಸ್ಕರ. ಅವ್ರ ಹತ್ರ ಇದ್ದಿದ್ದಂತ ಇಲ್ಲ, ನನಗಿದ್ರೆ ಸರಿ ಹೋಗಲ್ಲ, ಇವ್ರ ಮುಂದೆ ನಾನು ಹಿಂಗೆ ಇರ್ಬೇಕು ಅಂತ ಹೇಳ್ದೆ ತಾನೆ. ನಾನ್ ನನ್ ಆಟಗೋಸ್ಕರ ಇವ್ರ ಮುಂದೆ ಹಿಂಗ್ ಆಡಿದ್ರೆ ನಾನ್ ಗೆಲ್ತೀನಿ ಅಂತ. ಒಟ್ಟು ಚೇಂಜ್ ಜನಗೋಸ್ಕರ ಅಲ್ಲ, ನನ್ಗೋಸ್ಕರ ಚೇಂಜ್ ಆದ ಒಟ್ಟಿನಲ್ಲಿ. ಚೇಂಜ್ ಆಗಿಲ್ವಾ? ಚೇಂಜ್ ಆಗ್ತೀನಿ, ಬಟ್ ನಾನು ತೋರ್ಸ್ಕೊಂಡು ನಾನು ಪಾಸಿಟಿವಿಟಿ ನಕ್ಕೊಂಡು ಅಂತ ಹಿಂಗ್ ತೋರ್ಸ್ಕೊಂಡು ಅದು ಅಲ್ಲ. ಸಿ, ಪಾಸಿಟಿವಿಟಿ ಅನ್ನೋದು ಅವ್ರು ಹೇಳ್ತಾ ಇರೋದು ಓಕೆ ಇದು ನನ್ ಕ್ಯಾರೆಕ್ಟರ್ ಅಂತ, ಓಕೆನಾ? ಅವರು ಚೇಂಜ್ ಆಗಕ್ ಚೂಸ್ ಆದ್ರು, ಅದಕ್ಕೆ ಚೇಂಜ್ ಆದ್ರು. ಧರ್ಮ ಅವ್ರ ಎಕ್ಸಾಂಪಲ್ ತಗೊಳ್ಳೋಣ, ಅವ್ರು ಥ್ರೂ ಔಟ್ ಚೇಂಜ್ ಆಗ್ಲಿಲ್ಲ, ಬಿಕಾಸ್ ಹಿ ಡಿಡ್ಂಟ್ ವಾಂಟ್ ಟು ಇವಾಲ್ವ್ ಆರ್ ಚೇಂಜ್ ಫಾರ್ ದ ಗೇಮ್. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಓಕೆ, ಎನಿವೇಸ್ ಇದು ಅಗ್ರಿ ಡಿಸ್ಅಗ್ರಿ ಅಂತಲ್ಲ, ಆ ತರ ಇದು. ಮಂಜಣ್ಣ ಎಲ್ಲೋ ಒಂದ್ ಕಡೆ ನಾನು ನ್ಯಾಯವಾಗಿದ್ದೀನಿ, ನಿಯತ್ತಾಗಿದ್ದೀನಿ ಅಂತ ತೋರ್ಸ್ಕೊಳಕ್ ತುಂಬಾ ಟ್ರೈ ಮಾಡ್ತಾರೆ ಆನೆಸ್ಟ್ ಆಗಿ. ಮೋಕ್ಷದ ಕಡೆಯಿಂದ ಎಲ್ಲೋ ಅದು ಬರ್ಲಿಲ್ಲ ಅಂತ ನಂಗೆ ಅನ್ಸ್ತದೆ. ಅಂದ್ರೆ ನಂಗನ್ಸ್ತು ಮೋಕ್ಷಿತ ಅವರು ಒಂದು ವಾಲ್ ಬಿಲ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನ ಆ ಗೋಡೆನ ತ್ರಿವಿಕ್ರಮ್ ಆಗಿರ್ಲಿ ಮಂಜಣ್ಣ ಆಗಿರ್ಲಿ ದಾಟಕ್ ಆಗಲ್ಲ. ಗೌತಮಿ ಮೋಕ್ಷಿತ ಪ್ರಾಬ್ಲಿ ಫ್ರೆಂಡ್ಸ್ ಆದ್ರೂ ನೀನ್ ಹೇಳ್ದಂಗೆ ಮೇ ಬಿ ಆಗ್ಬಹುದು, ನಂಗೆ ಗೊತ್ತಿಲ್ಲ. ಇವಾಗ ಮಂಜಣ್ಣ ಅವ್ರು ಅಕಸ್ಮಾತ್ ಗೇಮ್ ಇಂದ ಆಚೆ ಹೋಗಿದ್ದಾರೆ, ಉಳ್ದಿರೋದ್ 4-5 ಜನ ಅದ್ರಲ್ಲಿ ಇವ್ರಿಬ್ರಿದ್ರ ಇದ್ದಾಗ ಪ್ರಾಬಬ್ಲಿ ಆಗ್ಬೋದು. ಬಟ್ ಅವ್ರು ಒಂದು ಗೋಡೆ ಬಿಲ್ಡ್ ಮಾಡ್ಬಿಟ್ಟಿದ್ದಾರೆ ಗೋಡೆ. ಅಂಡ್ ದ ಥಿಂಗ್ ಇಸ್, ಇವಾಗ ನೋಡಿದ್ರೆ ಮೋಕ್ಷಿತ ಅವ್ರು ಬರೀ ನೆಗೆಟಿವೇ ಮಾತಾಡ್ತಾ ಇರೋದು ಅನ್ಸ್ತಾ ಇಲ್ಲ ನಿನ್ಗೆ? ಮೋಕ್ಷಿತ ಅವ್ರದ್ದು ಯಾವ ಕಾನ್ವರ್ಸೇಷನ್ ಆಗಿರ್ಲಿ ಬರೀ ನೆಗೆಟಿವ್ ಆಗೇ ಇದೆ. ಐಶ್ವರ್ಯ ಅವ್ರ ಜೊತೆ, ಶಿಶಿರ್ ಅವ್ರ ಜೊತೆ, ಅವ್ರು ಎಲ್ಲೇ ಆಗಿರ್ಲಿ, ಐ ಡೋಂಟ್ ನೋ, ಅವ್ರ ಫುಲ್ ಅಷ್ಟೊಂದು ಹರ್ಟ್ ಆಗೋಗ್ಬಿಟ್ಟಿದೆ ಅನ್ಸುತ್ತೆ. ಬಿಕಾಸ್ ಅವ್ರ ಆ ಮಾತನ್ನ ಬಿಡಕ್ ರೆಡಿನೇ ಇಲ್ಲ. ನಾಮಿನೇಷನ್ ಅಲ್ಲಿ ಕೂಡ ಅವರು ತ್ರಿವಿಕ್ರಮ್ ಅವ್ರು ಹೇಳ್ಬಿಡ್ತಾ ಇರಲ್ಲ, ಮೋಕ್ಷಿತ ಹಿಂಗೆಲ್ಲ ಮಾತಾಡ್ಬಿಟ್ರು ಅಂತ.
ಅವಾಗ ಇವಾಗ ಅವ್ರು ಮಾತಾಡಿದ್ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಸೊ ಇರ್ಬೋದು. ಚೈತ್ರ ಅಕ್ಕ ಅವ್ರ ಬಗ್ಗೆ ಮಾತಾಡೋಣ. ಎಂತ ಆಟ, ಒಬ್ಳೇ ಇದೀನಿ ಅಂತ ಹೇಳ್ತಾರೆ, ಬಟ್ ಅಲ್ಲಲ್ಲಿ ಒಂದೊಂದೇ ಫ್ರೆಂಡ್ಶಿಪ್ ಫಾರ್ಮ್ ಮಾಡ್ಕೊಂಡು ಬಂದಿದ್ದಾರೆ. ಶೋಭಾ ಅವ್ರ ಜೊತೆ ಆಗ್ಲಿ, ಮೋಕ್ಷಿತಾ ಅವ್ರ ಜೊತೆ ಆಗ್ಲಿ. ಇವಾಗ ಅವ್ರ ಉಸ್ತುವಾರಿ ಫೈನಲ್ ಟಾಸ್ಕ್ ಆಗಿದ್ರಲ್ಲ, ತ್ರಿವಿಕ್ರಮ್ ಮತ್ತೆ ಭವ್ಯ ಅಂಡ್ ಸುರೇಶ್ ಅವರು ರಜತ್ ಮತ್ತೆ ಶಿಶಿರ್ ಅವ್ರಿಗೆ ಉಸ್ತುವಾರಿ ಆಗಿದ್ರಲ್ಲ, ಅದ್ರಲ್ಲಿ ಆಕ್ಚುಲಿ 2-3 ಸತಿ ಅವರು ಟಚ್ ಮಾಡಿರ್ಲಿಲ್ಲ ತ್ರಿವಿಕ್ರಮ್ ಅವರು. ಆದ್ರೂ ಕೂಡ ಫೌಲ್ ಅಂತ ಹೇಳ್ಬಿಟ್ಟು 10 ಸೆಕೆಂಡ್ಸ್ ಹೋಲ್ಡ್ ಕೊಟ್ರು. ಆಯ್ತಾ, ಬಟ್ ದ ಕ್ರೇಜಿ ಥಿಂಗ್ ಇಸ್ ಭವ್ಯ ಅವರು 2 ಸತಿ ಒಳ್ಳೆ ಇವತ್ತಿನ ಟಾಸ್ಕ್ ಅಲ್ಲಿ ಮತ್ತೆ ನೆನ್ನೆ ಟಾಸ್ಕ್ ಅಲ್ಲಿ ಬಾಯಿ ಮುಚ್ಚಿ ಸ್ವಲ್ಪ ಮುಚ್ಚು ಬಾಯಿ ಸಮಥಿಂಗ್ ಲೈಕ್ ದಟ್ ಸರಿಗೆ ಅಂದ್ರು ಭವ್ಯ ಅವರು ಚೈತ್ರ ಅವ್ರಿಗೆ. ಬಟ್ ಚೈತ್ರ ಅವ್ರ ಕೆಲಸ ಸುಮ್ಮನಾದ್ರು. ಚೈತ್ರ ಅವ್ರು ಅಷ್ಟೊಂದು ರಿಯಾಕ್ಟೇ ಮಾಡ್ಲಿಲ್ಲ. ಐಮ್ ಲೈಕ್ ವೈ ಬೇರೆ ಯಾರಾದ್ರೂ ಇದ್ದಿದ್ರೆ ಫುಲ್ ನನ್ಗೆ ಯಾಕೆ ಹೇಳ್ತದೆ, ನಾನ್ ಬಾಯಿ ಇರೋದೇ ಮಾತಾಡ ಏನೋ ಒಂದ್ ಆತರ ಲೈನ್ ಹೇಳೋರು, ಬಟ್ ಅದ್ ಮಾಡ್ಲೇ ಇಲ್ಲ. 2 ಸಲ ಅಂದ್ರು ಭವ್ಯ ಅವರು ಬಾಯಿ ಮುಚ್ಚು ಅಂತಾನೆ ಅನ್ಕೊಂಡು. ಮುಚ್ಚು ಬಾಯಿ ಮುಚ್ಚು ಅಂತ ಏಕವಚನದಲ್ಲಿ ಅಂದ್ರು. ಲೈಕ್ ವಾಟ್ ಅಂದೆ ನಾನು 2 ಸೆಕೆಂಡ್ ವಿಷಯ ಮಾಡಿದೆ ನಾನು. ನೈಸ್. ಎನಿವೇಸ್ ಈ ವಾರ ಓಕೆ ಆಗಿತ್ತು, ಕೆಲವು ಎಲಿವೇಶನ್ಸ್ ಇತ್ತು, ಕೆಲವು ಜಗಳ ಇತ್ತು, ಬಟ್ ನಂಗೆ ಯಾಕೋ ಈ ವಾರ ಅಷ್ಟೊಂದು ಸ್ವಲ್ಪ ಬೋರಿಂಗ್ ಅಂತಾನೆ ಅನ್ಸ್ತು ನನ್ಗೆ. ಅಷ್ಟೊಂದು ಐ ಡೋಂಟ್ ನೋ, 1-2 ದಿನ ಅದು ಹೆಂಗೆ ಅಂದ್ರೆ 2 ದಿನದ್ದು ಒಂದೇ ದಿನ ಎಪಿಸೋಡ್ ಮಾಡಿ ಹಾಕ್ಬಿಟ್ರು. ಐ ಥಿಂಕ್ ಬಿಗ್ ಬಾಸ್ ಈ ವಾರದ ಬಿಗ್ ಬಾಸ್ ಅಲ್ಲಿ ಕಂಟೆಂಟ್ ಕಮ್ಮಿ ಇತ್ತು ಅನ್ಸುತ್ತೆ. ಯಾಕಂದ್ರೆ ಅವರು ನಾಳೆ ಎಪಿಸೋಡ್ ಅಲ್ಲಿ ತೋರಿಸ್ತಾ ಇರೋದನ್ನ ಇವತ್ತು ಆಡ್ ಬರೋ ಮುಂಚೆ ಪ್ಲೇ ಮಾಡ್ತಾ ಇದ್ರು. ನೋಡಿದ್ರೆ ನೆಕ್ಸ್ಟ್ ಡೇ ಎಪಿಸೋಡ್ ಇರುತ್ತೆ, ಇವತ್ತಿಂದು ಅಲ್ಲ. ಫಾರ್ ಎಕ್ಸಾಂಪಲ್ ಇವತ್ತಿನ ಎಪಿಸೋಡ್ ಅಲ್ಲಿ ಶೋಭಾ ಅವ್ರದ್ದು ಕಳ್ಪೆದು ತೋರಿಸ್ತಾರೆ, ಫುಲ್ ಅದನ್ನೇ ತೋರಿಸಿದ್ರು. ನೋಡಿದ್ರೆ ಅದಿಲ್ವೇ ಇಲ್ಲ, ಅದ್ ನಾಳೆ ಏರ್ ಮಾಡ್ತಾ ಇದಾರೆ. ಸೊ ಐ ಥಿಂಕ್ ಕಂಟೆಂಟ್ ಕೂಡ ಈ ವಾರ ಸ್ವಲ್ಪ ಕಮ್ಮಿ ಇತ್ತು ಅನ್ಸುತ್ತೆ ಅಲ್ವಾ. ಏನೋ ಮಾಡಕ್ಕೆ ಅಂತ ಹೋದ್ರು, ಏನೋ ಆಗೋಯ್ತು. ಬಟ್ ಓಕೆ ಅಂದ್ರೆ ಅಷ್ಟೊಂದೇನ್ ಇರ್ಲಿಲ್ಲ. ಓಕೆ ಬಟ್ ರಜತ್, ತ್ರಿವಿಕ್ರಮ್, ಮಂಜಣ್ಣ ಅವರು, ಮೋಕ್ಷಿತಾ ಅವರು ಸ್ವಲ್ಪ ಅಪ್ಲಿಫ್ಟ್ ಮಾಡಿದ್ರು ಎಲ್ಲಾನು, ಇನ್ಕ್ಲೂಡಿಂಗ್ ಗೌತಮಿ. ಬಟ್ ಶಿಶಿರ್ ಮತ್ತೆ ಐಶ್ವರ್ಯ ಅವ್ರು ಬಿಡು, ಅಲ್ಲೆಲ್ಲ ಜಗಳ ಆಡ್ತಿದ್ರೆ ಶಿಶಿರ್ ಅವ್ರು ಬಾಳೆ ತಿನ್ಸ್ತಾ ಇದ್ರು ಐಶ್ವರ್ಯಗೆ. ಸೊ ಅದ್ ಯಾಕೋ ಸುದೀಪ್ ಸರ್ ಈಗ ಚಪಾತಿ ಬಿಟ್ಬಿಟ್ಟು ಬಾಳೆ ಅಂತಾರೇನೋ. ಶಿಶಿರ್ ಅವ್ರಿಗೆ ಸುದೀಪ್ ಸರ್ ಹೇಳಿದ್ರು ಜಾಸ್ತಿ ರೊಮ್ಯಾನ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಕಾಟದ ಕಡೆ ಮಾಡಿ ಅಂತ. ಮೂವಿ ಅಲ್ಲಿ ಜಗಳ ಆಡ್ತಾವ್ರೆ, ಇವರು ಐಶ್ವರ್ಯ ಬಾಳೆ ತಿನ್ಸ್ತಾವ್ರೆ. ಕಾಪಿ ಪೇಸ್ಟ್ ಅದು ಪಕ್ಕದಲ್ಲಿ ಆಗ್ತದೆ. ಅದು ಆಕ್ಚುಲಿ ಏನ್ ಗೊತ್ತವ್ರೆ, ಬಿಗ್ ಬಾಸ್ ಅವ್ರಿಗೆ ಏನ್ ಅಜೆಂಡಾ ಅಂದ್ರೆ ಒಟ್ನಲ್ಲಿ ಮನೇಲಿ ಜಗಳ ಆಗ್ಬೇಕು ಅಂತ, ಏನಾಗ್ಲಿ ಜಗಳ ಆಗ್ಬೇಕು. ಇವಾಗ ಈ ಟಾಸ್ಕ್ ನ ಅವರು ರದ್ದು ಮಾಡ್ಬಿಟ್ರಲ್ಲ, ಕ್ಯಾಪ್ಟನ್ಸಿ ಟಾಸ್ಕ್ ನ. ಮಂಜಣ್ಣ ಮತ್ತೆ ಮೋಕ್ಷಿತಾ ಅವರು ಫುಲ್ ಜಗಳ ಆಡ್ತಾ ಇದ್ರು, ಬೇರೆಯವರೆಲ್ಲ ಸ್ವಲ್ಪ ನಕ್ಕೊಂಡು ಚಿಲ್ ಮಾಡ್ತಾ ಇದ್ರು. ರಜತ್, ಭವ್ಯ, ತ್ರಿವಿಕ್ರಮ್ ಅವ್ರು ಒಂದ್ ಕಡೆ, ಐಶ್ವರ್ಯ, ಚೈತ್ರ ಅವರು ಒಂದ್ ಕಡೆ ಎಲ್ಲ. ಅದನ್ನು ಬಿಗ್ ಬಾಸ್ ಕಾರಣ ಅಂತ ಕೊಟ್ಬಿಟ್ರು, ನೀವ್ ಇದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಯಾವ್ದು ಲೈಟ್ ಆಗಿ ತಗೋಬೇಡಿ, ಒಟ್ನಲ್ಲಿ ಜಗಳ ಆಡ್ಬೇಕು. ನನ್ಗೆ ಅರ್ಥ ಆಗಿದೆ ಏನಂದ್ರೆ ಇವ್ರು ಜಗಳ ಆಡಿಲ್ಲ ಅದಕ್ಕೋಸ್ಕರ ಅಂತ ಅವ್ರೊಂದ್ ಕಾರಣ ಕೊಟ್ರು. ಟ್ರೂ ಅದೇ ಬೈ ಎಂಡ್ ಆಫ್ ದ ಡೇ ಅಟ್ ಲೀಸ್ಟ್ ನಿನ್ ಸ್ಟ್ಯಾಂಡ್ ನಿನ್ ತಗೋ. ಅದ್ ಹೆಂಗ್ ತಗೋತಿಯಾ, ತಗೋತಿಯೋ, ಜಗಳಾಡ್ ತಗೋತಿಯೋ, ಬೇರೆಯವ್ರನ್ನ ತಗೋತಿಯೋ, ಬೇರೆಯವ್ರನ್ನ ಕೆಳಗ ಮಾಡಿ ತೊಳ್ಕೋತಿಯೋ ಅಂತ ನಿನಗ್ ಬಿಟ್ಟಿದ್ದು, ತಗೋ ಅಂತ ಬಿಗ್ ಬಾಸ್ ಅನಿಸಿಕೆ ಅಷ್ಟೇ. ರಜತ್ ಅವ್ರ ಬಗ್ಗೆ ಮಾತಾಡೋಣ. ವೀಕೆಂಡ್ ಸಂಚಿಕೆಯಲ್ಲಿ ನಾನ್ ಅನ್ಕೊಂಡಿದ್ದೆ ಹೆಂಗಿರುತ್ತೆ, ಫುಲ್ ಹಬ್ಬ ಇರುತ್ತೆ, ಸುದೀಪ್ ಸರ್ ಕ್ಲಾಸ್ ತಗೊಳ್ತಾರೆ ಅವ್ರು ಯೂಸ್ ಮಾಡಿರೋ ಪದಗಳಿಗೆಲ್ಲ. ಅವ್ರು ಏನ್ ಕ್ಲಾರಿಟಿಯಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ರು ಅಂದ್ರೆ, ಸುದೀಪ್ ಸರ್ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದಾರೆ. ಬಿಕಾಸ್ ಸುದೀಪ್ ಸರ್ ಹೇಳ್ಬೇಕಾಗಿರೋ ಮಾತುಗಳೆಲ್ಲ ಅವರೇ ಹೇಳ್ಬಿಟ್ಟು ಅವರೇ ಒಪ್ಕೊಂಡ್ಬಿಟ್ರು. ಅಂದ್ರೆ ನನ್ಗೆಲ್ಲೋ ಒಂದ್ ಕಡೆ ಅವ್ರ ಮೇಲೆ ಒಂದ್ ಸ್ವಲ್ಪ ಕಾನ್ಫಿಡೆಂಟ್ ಇತ್ತು. ಅದಕ್ಕೆ ನಾನು ಅವ್ರಿಗೆ ಕಳಪೆ ಕೊಟ್ಟಾಗ ನಾನು ಮಾತಾಡಿದೆ ಲಾಸ್ಟ್ ಟೈಮ್, ಅವ್ರಿಗೆ ಲಾಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡಿದೆ ನಾನು. ಅವ್ರು ಕಳಪೆ ಕೊಟ್ಟು ಸರಿ ಇಲ್ಲ, ಅವ್ರು ಚೆನ್ನಾಗಿ ಆಡೋದು ಅಂತ. ಬಟ್ ಐ ಹ್ಯಾಡ್ ಸಮ್ ಕಾನ್ಫಿಡೆಂಟ್ ಇನ್ ಹಿ ಪ್ರೂವ್ಡ್. ಅಂದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವ್ರು, ಎಷ್ಟು ಚೆನ್ನಾಗಿ ಪದ ಬಳಕೆ ಮಾಡ್ತಾರೆ. ನನಗೆ ಇಷ್ಟ ಆಗಿದ್ದಂದ್ರೆ ಸುರೇಶ್ ಅವ್ರನ್ನ ಅಲ್ಲೇ ಟಕ್ ಅಂತ ಸಾಕಲ ಮಾತಾಡಿದ್ರು ರಜತ್ ಅವ್ರು ಮಾತ್ರ. ಆಮೇಲೆ ಆಟದಲ್ಲೂ ಕೂಡ ಅಷ್ಟೇ, ಯಾರು ಬಿಡ್ತಲ್ಲ ಅವ್ರು ತಪ್ಪಿದ್ರು ಬಿಡಲ್ಲ, ಅವ್ರು ಹೆಂಗೋ ವಾದ ಮಾಡಿ ಗೆದ್ಬಿಡ್ತಾರೆ. ಮಂಜುನಾಗೂ ಕೂಡ ಅಲ್ಲೇ ವಾಪಸ್ ಕೊಡ್ತಾರೆ, ಅಲ್ಲೇ ಪ್ರೂವ್ ಮಾಡಿ ಕೊಡ್ತಾ ಇದ್ದಾರೆ. ಬರೀ ಮಾತಲ್ಲ, ಪ್ರೂವ್ ಮಾಡಿ ಕೊಡ್ತಾ ಇದಾರೆ. ಚೆನ್ನಾಗಿದೆ. ಆದ್ರೆ ಅವ್ರಿಗೆಲ್ಲ ರಿಯಾಲಿಟಿ ಶೋ ಮಾಡಿ ಅಭ್ಯಾಸ ಐತೆ ಅನ್ಕೋತೀನಿ. ಬಟ್ ಈ ತರ ಫಾರ್ಮೆಟ್ ಆಡಿರಲ್ಲ, ಆ ಎಕ್ಸ್ಪೀರಿಯನ್ಸ್ ಗಳೆಲ್ಲ ಇವಾಗ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಅವ್ರಿಗೆ. ಸೊ ಈ ವಾರದ ವಡೇಶ್ ಚಪ್ಪಾಳೆ ಗೋಷ್ಟು ಧನ್ರಾಜ್.
ಸೊ ಧನರಾಜ್ ಅವ್ರು ಯಾಕೆ ಅಂದ್ರೆ ಅವರು ರಜತ್ ಅಗೇನ್ಸ್ಟ್ ಅಷ್ಟು ಧೈರ್ಯದಿಂದ ಟಾಸ್ಕ್ ಆಡಿದ್ರು ಅಂದ್ರೆ ನನಗ್ ತುಂಬಾ ಖುಷಿ ಆಯ್ತು. ಅದು ಚೆನ್ನಾಗ್ ಆಡಿದ್ರು, ಶಿಶಿರ್ ಅವ್ರನ್ನು ಟ್ಯಾಕಲ್ ಮಾಡಿದ್ರು. ಶಿಶಿರ್ ಹಿಡ್ಕೊಂಡು ಹಾಗೆ ಕೆಳಗೆ ಇಟ್ಕೊಂಡಿದ್ದೆ ಪಾಪ ಅವರು, ಎಲ್ಲೂ ಬಿಡ್ತಾ ಇರಲಿಲ್ಲ. ಸೊ ಅವ್ರಿಗೆ ಏನೋ ಗೊತ್ತಿಲ್ಲ, ಈ ವಾರ ನಾನು ಚೆನ್ನಾಗ್ ಆಡ್ಬೇಕು, ಚೆನ್ನಾಗ್ ಕಾಣಿಸ್ಕೋಬೇಕು ಅಂತ ತುಂಬಾ ಮನ್ಸಲ್ಲಿ ತಂದ್ಕೋತೀನಿ. ಆಪರ್ಚುನಿಟಿ ಸಿಕ್ಕಿದ ತಕ್ಷಣ ಎಲ್ಲೂ ಬಿಡಲ್ಲ, ಚೆನ್ನಾಗ್ ಆಡೋದು ಧನರಾಜ್ ಅವ್ರು. ಎಷ್ಟು ಸಿಕ್ತೋ ಅಷ್ಟಕ್ಕೆಲ್ಲ ಜಸ್ಟಿಫೈ ಮಾಡೋದು ಅಂತ ಅನ್ಸ್ತು ನನಗೆ. ಈ ವಾರ ಎಲಿಮಿನೇಟ್ ಆಗೋದು ಯಾರಿರ್ಬೋದು ಮೇಡಮ್? ನನಗೆ ಅನ್ಸ್ದಂಗೆ ಐದರ್ ಇಲ್ಲ ಐಶ್ವರ್ಯ ಆರ್ ಶೋಭಾ. ನನ್ಗೂ ಅನ್ಸದೆ ಶೋಭಾ ಅಥವಾ ಐಶ್ವರ್ಯ ಅವರು. ಮೋಸ್ಟ್ಲಿ ಐಶ್ವರ್ಯ ಅವ್ರು ಆಗ್ಬೋದು. ಯಾಕೆ ಅಂದ್ರೆ ಶೋಭಾ ಅವರು ಹಿಂದಿನ ವಾರನೇ ಬಂದಿದ್ದಾರೆ, ಸೊ ಅವ್ರಿಗೆ ಇನ್ನೊಂದ್ ಚಾನ್ಸ್ ಸಿಗ್ಲಿ ಅಂತ ಉಳ್ಸ್ಕೋಬಹುದು ಮೇ ಬಿ. ಐಶ್ವರ್ಯ ಅವ್ರು ಮೋಸ್ಟ್ಲಿ ಆಗ್ತಾರೆ ಅಂತ ಅನ್ಸ್ತಾ ಇದೆ. ಅವ್ರ ಕಡೆ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಇಲ್ಲ ಪಾಪ. ಆಮೇಲೆ ಈಸ್ ಟ್ರೈಂಗ್ ಅವ್ರ ಬೆಸ್ಟ್, ಎಷ್ಟಾಗುತ್ತೋ ಅಷ್ಟು ಮಾಡಕ್ಕೆ. ಬಟ್ ಅಲ್ಲಿ ಇರೋ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಗಳು ಹೋಲ್ಸ್ಕೊಂಡ್ರೆ ಐಶ್ವರ್ಯ ಅವ್ರು ಸ್ವಲ್ಪ ಎಲ್ಲೋ ಏನೋ ಅಷ್ಟು ತೋರಿಸ್ತಾ ಇಲ್ಲ ಅಂತ ಅನ್ಸ್ತದೆ. ಒಟ್ನಲ್ಲಿ ಬಿಗ್ ಬಾಸ್ ಏನಂದ್ರೆ ನಮ್ಗೆ ವ್ಯೂವರ್ಸ್ ಗೆ ವೋಟ್ ಹಾಕೋದು ಯಾವಾಗ, ಯಾರು ಜಾಸ್ತಿ ಕಾಣಿಸ್ಕೊಂಡು ಏನ್ ಕಂಟೆಂಟ್ ಕೊಡ್ತಾ ಇದಾರೆ ಅದನ್ನ ನೋಡಿ. ಆತರ ಅವ್ರು ಐಶ್ವರ್ಯ ಅವ್ರ ಕಂಟೆಂಟ್ ಕೊಡ್ತಾ ಇದ್ರೆ ನಮಗ್ ನೋಡಕ್ ಸಿಗ್ತಾ ಇಲ್ಲ. ಸೊ ಇರ್ಬೋದು, ಗೊತ್ತಿಲ್ಲ. ನಮ್ಗೆ ಸಿಗ್ತಾರ ನೋಡ್ತಾರ ಕಂಟೆಂಟ್ ಅನ್ನು ಒಂದೇ ಶಿಶಿರ್ ಅವರು ಐಶ್ವರ್ಯ ಬಾಳ ಸಿಗ್ತಾರ. Anyways, this is the end of the video. ಮುಂದಿನ ವಾರ ಇನ್ನೊಂದು ರಿಯಾಕ್ಷನ್ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.